ವೋಟಿಂಗ್ ನಲ್ಲಿ ಗಿಲ್ಲಿಯ ಆರ್ಭಟ. ಮೊದಲ 12 ಗಂಟೆಯಲ್ಲಿ ಗಿಲ್ಲಿಗೆ ದಾಖಲೆಯ ಓಟ್. ವೀಕ್ಷಕರೇ, 5ನೇ ವಾರ 8 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಈ 8 ಸ್ಪರ್ಧಿಗಳಿಗೆ ಮೊದಲ 12 ಗಂಟೆಗಳಲ್ಲಿ ಎಷ್ಟು % ಓಟ್ ಬಂದಿವೆ ಎಂದು ಈಗ ನೋಡೋಣ. ವೀಕ್ಷಕರೇ, ಬಾಟಮ್ ಇಂದ ನೋಡೋದಾದರೆ ಕೊನೆಯಲ್ಲಿ ರಿಷಾ ಅವರೇ ಇದ್ದಾರೆ. ರಿಷಾ ಅವರಿಗೆ 2% ಓಟ್ ಬಿದ್ದಿವೆ. ಇವರು ಇನ್ನೇನು ಮನೆಯಲ್ಲಿ ಚೆನ್ನಾಗಿ ಆಡುತ್ತಿಲ್ಲ. ಅಶ್ವಿನಿ ಗೌಡ ಅವರ ಬಕೆಟ್ ಹಿಡಿಯುತ್ತಿದ್ದಾರೆ ಅಂತ ಅನಿಸ್ತಿದೆ. ಹಾಗಾಗಿ ಇವರಿಗೆ ಕೇವಲ 2% ಓಟ್ ಬಿದ್ದಿವೆ. ಇನ್ನು 7ನೇ ಸ್ಪರ್ಧಿ ರಾಶಿಕಾ ಅವರು ಇದ್ದಾರೆ. ಇವರಿಗೂ ಸಹ 2% ಓಟ್ ಬಿದ್ದಿವೆ. ಇವರು ಸಹ ಮನೆಯಲ್ಲಿ ಅಷ್ಟೊಂದು ಚೆನ್ನಾಗಿ ಆಡುತ್ತಿಲ್ಲ. ಬರೀ ಸೂರಜ್ ಅವರ ಜೊತೆ ಫ್ಲರ್ಟ್ ಮಾಡ್ತಾ ಇದ್ದಾರೆ. ಇನ್ನು 6ನೇ ಸ್ಪರ್ಧಿ ಮಲ್ಲಮ್ಮ ಅವರು ಇದ್ದಾರೆ. ಮಲ್ಲಮ್ಮ ಅವರಿಗೆ 3% ಓಟ್ ಬಂದಿವೆ. ಇವರು ಹಳ್ಳಿಯವರಿಗೆ ಆಗಿದ್ದರಿಂದ ಇವರಿಗೆ ಸ್ವಲ್ಪ ಓಟ್ ವೀಕ್ಷಕರೇ, 5ನೇ ಸ್ಪರ್ಧಿ ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಅವರಿಗೆ 4% ಓಟ್ ಬಂದಿವೆ. ಇನ್ನು 4ನೇ ಸ್ಪರ್ಧಿ ನೋಡೋದಾದ್ರೆ ಧ್ರುವಂತ್ ಅವರು ಇದ್ದಾರೆ. ಧ್ರುವಂತ್ ಅವರು ಹೋದ್ ವೀಕ್ ಚೆನ್ನಾಗಿ ಆಡಿದ್ರಿಂದ ಈ ವೀಕ್ ಅವರಿಗೆ ಸರಿಯಾಗಿ ಓಟ್ ಬಂದಿವೆ. ಅವರಿಗೆ 6% ಓಟ್ ಬಂದಿವೆ. ಇನ್ನು 3ನೇ ಸ್ಪರ್ಧಿ ನೋಡೋದಾದ್ರೆ ಧನುಷ್ ಅವರು ಇದ್ದಾರೆ. ಧನುಷ್ ಅವರು ಈ ವಾರ ಚೆನ್ನಾಗಿ ಆಡಿದ್ದಾರೆ ಮತ್ತು ಅವರು ಸ್ಟೂಡೆಂಟ್ ಆಫ್ ದ ವೀಕ್ ಕೂಡ ಆಗಿದ್ದಾರೆ. ಅವರಿಗೆ 20% ಓಟ್ ಬಂದಿವೆ. ಇನ್ನು 2ನೇ ಸ್ಪರ್ಧಿ ನೋಡೋದಾದ್ರೆ ಮಾಳು ಅವರು ಇದ್ದಾರೆ. ಇವರು ಉತ್ತರ ಕರ್ನಾಟಕದವರು ಆಗಿದ್ದರಿಂದ ಇವರಿಗೆ ಸ್ವಲ್ಪ ಓಟ್ ಬರುತ್ತವೆ. ಇವರಿಗೆ 21% ಓಟ್ ಬಂದಿದೆ. ಇನ್ನು ಮೊದಲನೇ ಸ್ಪರ್ಧಿ ನೋಡೋದಾದ್ರೆ ಗಿಲ್ಲಿ ನಟ ಅವರು ಇದ್ದಾರೆ. ಇವ್ರು ನಿಮ್ಗೆ ಗೊತ್ತೇ ಇದೆ, ಇವರು TRP ಕಿಂಗ್ ಅಂತ ಹೆಸರು ಮಾಡಿದ್ದಾರೆ. ಇವರಿಗೆ 42% ಓಟ್ ಬಂದಿವೆ. ಮೊದಲ 12 ಗಂಟೆಗಳಲ್ಲಿ ಗಿಲ್ಲಿ ನಟ ಅವರಿಗೆ 42% ಓಟ್ ಬಂದಿವೆ. ಇದರಲ್ಲಿ ಡೇಂಜರ್ ಜೋನ್ ನಲ್ಲಿ ಇದ್ದವರು ರಾಶಿಕಾ ಮತ್ತು ರಿಷಾ ಅವರು ಡೇಂಜರ್ ಜೋನ್ ನಲ್ಲಿ ಇದ್ದಾರೆ. ಇದು ಕೇವಲ ಮೊದಲ 12 ಗಂಟೆಗಳಲ್ಲಿ ಬಂದಿರುವ ಓಟ್ಗಳ % ಆಗಿದೆ. ಇನ್ನು ಶುಕ್ರವಾರ ಸಂಜೆ 11 ಗಂಟೆವರೆಗೂ ನಿಮ್ಗೆ ಟೈಮ್ ಇದೆ. ಯಾರು ಬೇಕಾದ್ರೂ ಎಲಿಮಿನೇಟ್ ಆಗೋಬಹುದು. ಈಗ ಡೇಂಜರ್ ಜೋನ್ ನಲ್ಲಿ ಇದ್ದವರು ರಾಶಿಕಾ ಮತ್ತು ರಿಷಾ ಅವರು. ವೀಕ್ಷಕರೇ, ಇನ್ನೊಮ್ಮೆ ನೋಡುವುದಾದರೆ ಮೊದಲನೇ ಸ್ಥಾನದಲ್ಲಿ ಗಿಲ್ಲಿ ಅವರಿಗೆ 42% ಓಟ್, ಮಾಳು ಅವರಿಗೆ 21% ಓಟ್, ಧನುಷ್ ಅವರಿಗೆ 20% ಓಟ್ ಬಂದಿವೆ ಮತ್ತು 4ನೇ ಸ್ಥಾನದಲ್ಲಿದ್ದ ಧ್ರುವಂತ್ ಅವರಿಗೆ 6% ಓಟ್, 5ನೇ ಸ್ಥಾನದಲ್ಲಿರುವ ಅಶ್ವಿನಿ ಗೌಡ ಅವರಿಗೆ 4% ಓಟ್ ಮತ್ತು 6ನೇ ಸ್ಥಾನದಲ್ಲಿರುವ ಮಲ್ಲಮ್ಮ ಅವರಿಗೆ 3% ಓಟ್ ಮತ್ತು 7ನೇ ಮತ್ತು 8ನೇ ಸ್ಥಾನದಲ್ಲಿರುವ ರಾಶಿಕಾ ಮತ್ತು ರಿಷಾ ಅವರಿಗೆ 2% ಓಟ್ ಬಂದಿವೆ. ವೀಕ್ಷಕರೇ, ಇದಾಗಿತ್ತು 5ನೇ ವಾರದ ಮೊದಲ 12 ಗಂಟೆಗಳ ವೋಟಿಂಗ್ ರಿಸಲ್ಟ್. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK ಲೈವ್ ಅಪ್ಡೇಟ್ ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ 8 ಸ್ಪರ್ಧಿಗಳಲ್ಲಿ ಯಾರು ಈ ವಾರ ಎಲಿಮಿನೇಷನ್ ಆಗುತ್ತಾರೆ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.